ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಿರ್ಮಿಸಿರುವ ದೇವರಾಜ್ ಪೂಜಾರಿ ಅವರು ಕತೆ ಬರೆದು ನಿರ್ದೇಶಿಸಿರುವ ಮಾರಿಗಲ್ಲು ಚಿತ್ರ ZEE5 ನಲ್ಲಿ ಲಭ್ಯವಿದೆ. 20-25 ನಿಮಿಷಗಳ ಒಟ್ಟು 7 ಎಪಿಸೋಡ್ಗಳನ್ನು ಹೊಂದಿರುವ ಚಿತ್ರದ ಮೊದಲ ಅಧ್ಯಾಯವನ್ನು ಫ್ರೀಯಾಗಿ ನೋಡಬಹುದು. ಉಳಿದದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಚಿತ್ರದಲ್ಲಿ ರಂಗಾಯಣ ರಘು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಂತಹ ಅನುಭವಿ ನಟರಿಗೆ ಸೂರಜ್, ಪ್ರಶಾಂತ್ ಸಿದ್ದಿ, ಪ್ರವೀಣ್ ತೇಜ್ರಂತಹ ನಟರು ಸಾಥ್ ನೀಡಿದ್ದಾರೆ. ಕಥೆಯ ಬಗ್ಗೆ ಹೇಳಬೇಕಂದ್ರೆ 4ನೇ ಶತಮಾನದಲ್ಲಿ ಬನವಾಸಿಯನ್ನು ಆಳಿದ್ದ ಮಯೂರವರ್ಮನ ಖಜಾನೆಯನ್ನು 1990ರ ಸಾಲಿನಲ್ಲಿ ಶಿರಸಿಯ ಹುಡುಗರು ಹುಡುಕೊಂಡು ಹೋಗೋದೇ ಕತೆ. ಅವರಿಗೆ ನಿಧಿ ಸಿಕ್ಕಿತಾ? ನಂತರ ಏನೇನಾಯ್ತು? ಚಿತ್ರದ ಪಾಸಿಟಿವ್ ಏನು, ನೆಗೆಟಿವ್ ಏನು ಎಲ್ಲ ಚರ್ಚೆ ಮಾಡೋಣ ಬನ್ನಿ. ಶೋಧ ಹಾಗೂ ಅಯ್ಯನ ಮನೆಯ ನಂತರ ಇದು ಕನ್ನಡದ 3ನೇ ವೆಬ್ ಸಿರೀಸ್. ರಂಗಾಯಣ ರಘು ಹಾಗೂ ಗೋಪಾಲಕೃಷ್ಣ ದೇಶಪಾಂಡೆ ಅವರ ನಟನೆ ಚಿತ್ರದ ಪಾಸಿಟಿವ್ ಪಾಯಿಂಟ್. ಶಿರಸಿಯ ಜನಜೀವನವನ್ನು ತೋರಿಸಲು, ಸಂಸ್ಕೃತಿಯನ್ನು ತೋರಿಸಲು ಅವರು ಪಟ್ಟ ಪ್ರಯತ್ನ ಇದೆಯಲ್ಲ, ಅದು ನಿಜಕ್ಕೂ ಶ್ಲಾಘನೀಯವಾದದ್ದು. ಚಿತ್ರದ ನೆಗೆಟಿವ್ ವಿಷಯಗಳೇನು ಅಂತ ಕೇಳಿದ್ರೆ, ಮೊದಲನೇದಾಗಿ ಚಿತ್ರದ ಕಥೆಯ ಮೇಲೇನೆ ವರ್ಕೌಟ್ ಮಾಡಬೇಕಾಗತ್ತೆ. ಮಾರಿಗಲ್ಲು ಇದು ಟ್ರೆಜರ್ ಹಂಟ್ ಜಾನ್ರಾದಲ್ಲಿ ಬರುವಂತಹ ಕತೆ. ಇಲ್ಲಿ ನಿಧಿಯನ್ನು ಹುಡುಕಲು ಒಂದಿಷ್ಟು ಜನ ಹೊರಡ್ತಾರೆ. ಹೀಗೆ ಹೊರಡುವಾಗ ನಿಧಿ ಅವರಿಗೆ ಯಾಕೆ ಬೇಕು ಅನ್ನೋದನ್ನು ಚಿತ್ರದ ಮೊದಲ ಅಧ್ಯಾಯಗಳಲ್ಲೇ ಕ್ಲಿಯರ್ ಕಟ್ ಆಗಿ ತೋರಿಸಬೇಕಾಗುತ್ತೆ. ಆದ್ರೆ ಚಿತ್ರದಲ್ಲಿ ಆಗೋದು ಉಲ್ಟಾನೆ. ಎಲ್ಲೋ ಒಂದು ಶಾಸನ ಸಿಗುತ್ತೆ, ಅಚಾನಕ್ ಆಗಿ ಸಿಗುತ್ತೆ ಅವರಿಗೆ ಆ ಶಾಸನವನ್ನು ಹುಡುಕ್ಲಿಕ್ಕೆ ಯಾರು ಅಷ್ಟು ಕಷ್ಟನೂ ಪಡೋದಿಲ್ಲ. ಆ ಶಾಸನದ ರಹಸ್ಯವನ್ನು ಭೇದಿಸ್ಲಿಕ್ಕೂ ಕೂಡ ಯಾರು ಅಷ್ಟು ಕಷ್ಟಪಡಲ್ಲ, ಸುಲಭವಾಗಿ ಸಿಕ್ಬಿಡತ್ತೆ. ಇಷ್ಟು ಸುಲಭವಾಗಿ ಎಲ್ಲ ಸಿಗೋದಾಗಿದ್ರೆ ಕಥೆಯಲ್ಲಿ ಮಜಾ ಹೇಗೆ ಬರುತ್ತೆ ಅಲ್ವಾ? ಇಲ್ಲೇ ಚಿತ್ರದ ಮೊದಲ 2 ಅಧ್ಯಾಯಗಳು, ಅಂದ್ರೆ ಮೊದಲ ಅಧ್ಯಾಯದಲ್ಲಿ ಪಾತ್ರ ಪರಿಚಯ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಆದ್ರೆ ನಂತರದ 2 ಅಧ್ಯಾಯಗಳು ಸೋಲೋದು ಇದೇ ಕಾರಣಕ್ಕೋಸ್ಕರ. ಯಾಕಂದ್ರೆ ನಿಧಿಯನ್ನು ಹುಡುಕ್ಲಿಕ್ಕೆ ಅವರಿಗೆ ಹೆಚ್ಚು ಕಷ್ಟಪಡಬೇಕಾದ ಅಗತ್ಯ ಬರೋದಿಲ್ಲ. ಈ ವಿಷಯದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಜುಗಾರಿ ಕ್ರಾಸ್ ಪುಸ್ತಕದ ಬಗ್ಗೆ ಹೇಳ್ಬೇಕಂತ ಅನಿಸ್ತೇನೆ ನಂಗೆ. ಅಲ್ಲಿ ರತ್ನಮೂಲದ ಹುಡುಕಾಟವನ್ನ ಏನ್ ಸಖತ್ತಾಗಿ ತೋರಿಸಿದಾರೆ ಅವರು. ಇನ್ನು ಚಿತ್ರದ ಅಸಲಿ ಆಟ ಶುರುವಾಗೋದು ನಿಧಿ ಸಿಕ್ಕ ನಂತರ. ಇಲ್ಲಿಂದ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸುಲಭವಾಗಿ ಸಿಕ್ಕಿದ್ದು ಸುಲಭವಾಗಿ ದಕ್ಕುವುದಿಲ್ಲ ಅಂತ ಹಿರಿಯರು ಸುಮ್ಮನೆ ಹೇಳಿದ್ದಲ್ಲ. ಮೊದಲ ಎಪಿಸೋಡ್ನಲ್ಲಿ ಪಾತ್ರವನ್ನು ಪರಿಚಯಿಸಿ ಕಥೆಯನ್ನು ಕಟ್ಟಿಕೊಟ್ರೆ, ನಿಧಿ ಸಿಕ್ಕ ನಂತರದ ಎಪಿಸೋಡ್ಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ಕಡೆಯ ಎಪಿಸೋಡ್ ಇನ್ನೂ ಚೆನ್ನಾಗಿ ಬರೀಬಹುದಿತ್ತು, ಆದ್ರೆ ಅಡ್ಡಿಲ್ಲ, ಚೆನ್ನಾಗಿದೆ ಕತೆ. ಚಿತ್ರದಲ್ಲಿ ಶಿರ್ಸಿಯ ಸುತ್ತಮುತ್ತಲಿನ ಭಾಗವನ್ನ ತೋರಿಸಿದ್ದಾರೆ. ಅಲ್ಲಿನ ಸಂಸ್ಕೃತಿ, ಅಲ್ಲಿನ ನಾಗರಿಕತೆಯನ್ನು ತೋರಿಸಲಿಕ್ಕೆ ತುಂಬಾ ಚಂದಾಗಿ ಪ್ರಯತ್ನ ಪಟ್ಟಿದ್ದಾರೆ ಅವರು. ಆದ್ರೆ ಅವರು ಮಾತನಾಡುವ ಭಾಷೆ ಇದೆಯಲ್ಲ, ಅದು ಶಿರ್ಸಿ ಕನ್ನಡದಿಂದ ತುಂಬಾ ದೂರದಲ್ಲಿದೆ. ಯಾಕಂದ್ರೆ ನಾನು ಸ್ವತಃ ಕುಮಟದವನು, ನನಗೆ ಅಲ್ಲಿ ಅವರು ಹೇಗೆ ಮಾತಾಡ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಅದು ಪ್ರಶಾಂತ್ ಸಿದ್ದಿ ಅವರನ್ನ ಬಿಟ್ರೆ ಉಳಿದವರು ಯಾರು ಕೂಡ ಶಿರ್ಸಿ ಅಥವಾ ಅದರ ಸುತ್ತಮುತ್ತಲಿನ ಎಲ್ಲಿಯ ಕನ್ನಡ ಕೂಡ ಮಾತಾಡ್ತಿಲ್ಲ. ಅವರು ಟ್ರೈ ಮಾಡಿದ್ದಾರೆ, ಆದ್ರೆ ಅದು ವರ್ಕೌಟ್ ಆಗ್ಲಿಲ್ಲ ಅಷ್ಟೇ. ಈ ವಿಷಯದಲ್ಲಿ ಮರಿಗೌಡನ ಪಾತ್ರವನ್ನು ನಿರ್ವಹಿಸಿದಂತಹ ರಂಗಾಯಣ ರಘು ಅವರು ಬಚಾವಾದ್ರು. ಯಾಕಂದ್ರೆ ಅವರ ಪಾತ್ರ ಮಂಡ್ಯದ್ದು, ಸೊ ಅವ್ರು ಮಂಡ್ಯ ಕನ್ನಡನೇ ಮಾತಾಡ್ತಾರೆ, ಅದೊಂದು ವರ್ಕೌಟ್ ಆಗತ್ತೆ. ಬಟ್ ಉಳಿದವರು ಎಲ್ಲರೂ ಶಿರ್ಸಿಯ ಕನ್ನಡವನ್ನ ಮಾತಾಡ್ಲಿಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ, ಆದ್ರೆ ವರ್ಕೌಟ್ ಆಗೋದಿಲ್ಲ. ಅದು ತೊಂದರೆ ಇದೆ. ಯಾಕಂದ್ರೆ ನಮ್ಮ ಸೈಡಿನ ಭಾಷೆಯನ್ನ ಬೇರೆ ಕರ್ನಾಟಕದ ಬೇರೆ ಕಡೆ ಅವರು ಈ ಚಿತ್ರವನ್ನು ನೋಡಿದ್ರೆ ಅವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಅಷ್ಟು ಕಿ ಶಿರ್ಸಿಯ ಕನ್ನಡ ಹೀಗಿಲ್ಲ ಅಂತ. ನಮ್ಗೆ ಮಾತ್ರ ಗೊತ್ತಾಗತ್ತೆ ಕಿ ಇವ್ರು ಬೇರೆದೇನೋ ಮಾಡ್ತಿದ್ದಾರೆ ಇಲ್ಲಿ ಅಂತ. ಸೊ ಉಳಿದವರಿಗೆ ಈ ಭಾಷಾ ರಹಸ್ಯ ಗೊತ್ತಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಅದೇನಷ್ಟು ದೊಡ್ಡ ಸಮಸ್ಯೆ ಆಗತ್ತೆ ಅಂತ ನಂಗೆ ಅನ್ಸೋದಿಲ್ಲ. ಅಂತೂ ಕನ್ನಡದಲ್ಲಿ ವೆಬ್ ಸಿರೀಸ್ ಮಾಡುವಂತಹ ಪ್ರಯತ್ನ ಶುರುವಾಗಿದೆ, ಮತ್ತಿದು ಚೆನ್ನಾಗಿದೆ ಕೂಡ. ಮಜಾ ಆಯ. ಆದ್ರೆ ಇನ್ನೂ ಸ್ವಲ್ಪ ಪಳಗಬೇಕು. ಈ ಕಥೆನೇ ನೀವು ನೋಡಿ, ಟ್ರೆಜರ್ ಅಂಡ್ ಬ್ಯಾಕ್ ಗ್ರೌಂಡ್ ಇರುವಂತಹ ಕತೆಗೆ ನಿಧಿ ಯಾಕೆ ಬೇಕು ಆ ಪಾತ್ರಗಳಿಗೆ ಅನ್ನೋದನ್ನ ನೀವು ಕ್ಲೀನ್ ಆಗಿ ತೋರಿಸಿದ್ರೆ, ಮತ್ತು ನಿಧಿಯನ್ನು ಪಡೆಯೋದಕ್ಕೆ ಅವ್ರು ಏನೇನು ಸರ್ಕಸ್ ಮಾಡಿದ್ರು ಅನ್ನೋದನ್ನ ಒಂದು ಚೆನ್ನಾಗಿ ತೋರಿಸಿದ್ರೆ, ನಿಧಿ ಸಿಕ್ಕ ನಂತರ ಏನಾಯ್ತು ಅನ್ನೋದ್ರ ಮೇಲೆ ನಮ್ಗೆ ಇಂಟ್ರೆಸ್ಟ್ ಬರ್ತದೆ. ನಂತರ ಏನೇನಾಯ್ತು ಆ ಪಾತ್ರಗಳ ಜೊತೆ ಅಂತ ತಿಳ್ಕೊಳ್ಳಿಕ್ಕೆ ನಮ್ಗೆ ಇಂಟ್ರೆಸ್ಟ್ ಬರ್ತದೆ. ಈ ಚಿತ್ರದ ಕಡೆಯ ಎಪಿಸೋಡ್ಗಳು ಚೆನ್ನಾಗಿದ್ದಾವೆ, ಅಲ್ಲೊಂದು ಟ್ವಿಸ್ಟ್ ಇದೆ, ಅದು ಕೂಡ ಚೆನ್ನಾಗಿದೆ. ಆದ್ರೆ ಅದಕ್ಕೆ ಬೇಕಾದ ಹೈಪ್ ಅನ್ನ ಚಿತ್ರದ ಮೊದಲ ಎಪಿಸೋಡ್ಗಳು ಕೊಡೋದೇ ಇಲ್ಲ. ಹಾಗಾಗಿ ಚಿತ್ರಕಥೆ ತುಂಬಾ ವೀಕ್ ಅಂತ ಅನಿಸ್ತದೆ ನಮ್ಗೆ. ಇನ್ನು ಟೈಮ್ ಪಾಸಿಗೆ ನೋಡ್ಬಹುದು ಮಾರಿಗಲ್ಲು ಒಂದ್ಸಲ, ತುಂಬಾ ದೊಡ್ಡ ಏನಿಲ್ಲ, ಅದು 20-25 ನಿಮಿಷಗಳ ಒಂದೊಂದು ಎಪಿಸೋಡ್ ಇರುವಂತ 7 ಎಪಿಸೋಡ್ ಇದೆ ಅಷ್ಟೇ. ಸೊ ನೋಡ್ಬಹುದು, ಚೆನ್ನಾಗಿದೆ, ಟೈಮ್ ಪಾಸ್ ಮಾಡ್ಲಿಕ್ಕೆ ಒಂದ್ಸಲ ನೋಡ್ಬಹುದು. ಬೇಡರ ವೇಷ, ಶಿರ್ಸಿಯ ಕಲ್ಚರ್ ಎಲ್ಲವನ್ನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸಿದ್ದಾರೆ. ತುಂಬಾ ಆಳದಲ್ಲಿ ಹೇಳಿರಲಿಲ್ಲ, ಸ್ವಲ್ಪ ಸ್ವಲ್ಪ ತೋರಿಸಿದ್ದಾರೆ. ಇಷ್ಟು ಹೇಳಿ ನಾನು ಇವತ್ತಿನ ದಿನಗೂಲಿಯನ್ನು ಮುಗಿಸ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.